ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿ ಪವಿತ್ರ ಗೌಡಗೆ ಸಿಹಿ ಸುದ್ದಿ ಸಿಗಲಿಲ್ಲ. ಕೋರ್ಟ್ ಆದೇಶ ಇದ್ರೂ ಕೂಡ ಮನೆಯೂಟ ಸಿಗ್ತಾ ಇಲ್ಲ. ಮನೆಯೂಟ ಕೊಡಿಸ್ತೀನಿ ಅಂತ ಒಂದ್ ಕಡೆ ಪವಿತ್ರ ಅವರ ಪರ ವಕೀಲರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಮನೆಯೂಟಕ್ಕಾಗಿ ಆಸೆ ಇಟ್ಕೊಂಡಿದ್ದಂತಹ ಪವಿತ್ರ ಅವರಿಗೆ ಸಿಹಿ ಸುದ್ದಿ ಸಿಕ್ಕಿಲ್ಲ. ಮತ್ತೊಂದ್ ಕಡೆ ಕೋರ್ಟ್ ಆದೇಶ ಇದ್ರೂ ಕೂಡ ಅವರಿಗೇನು ಮನೆಯೂಟ ಕೊಡ್ತಾ ಇಲ್ವಲ್ಲ. ಮನೆಯೂಟ ಕೊಡಿಸ್ತೀನಿ ಅಂತ ಪವಿತ್ರ ಪರ ವಕೀಲರು ಮಾತನಾಡಿದ್ದಾರೆ. ಪವಿತ್ರ ಗೌಡ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿಲ್ಲ, ಬೇಕಂತಲೇ ಪವಿತ್ರ ಗೌಡರನ್ನ ಸಿಲುಕಿಸಿದ್ದಾರೆ. ಎಲ್ಲಾ ಸತ್ಯಗಳು ಕ್ರಾಸ್ ಎಕ್ಸಾಮಿನೇಷನ್ ನಲ್ಲಿ ಗೊತ್ತಾಗತ್ತೆ ಅಂತ ಗ್ಯಾರಂಟಿ ನ್ಯೂಸ್ಗೆ A1 ಪವಿತ್ರ ಗೌಡ ಅವರ ಪರ ವಕೀಲರು ಬಾಲನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅಲ್ಲದೆ ದೇಶದಲ್ಲಿ ತುಂಬಾ ಸಂಚಲನ ಮೂಡಿಸಿರುವಂತಹ ಕೇಸ್ ಏನು ಅಂತಂದ್ರೆ ಅದು ರೇಣುಕಾ ಸ್ವಾಮಿಯವರ ಹತ್ಯೆ ಕೇಸು. ಅದರಲ್ಲಿ A1 ಆರೋಪವಾಗಿರುವಂತಹ ಪವಿತ್ರ ಗೌಡರು ಕೂಡ ಈಗ ಅನೇಕ ರೀತಿಯಲ್ಲಿ ನಮಗೆ ಇದೇ ರೀತಿಯ ಊಟ ಬೇಕು, ಜೊತೆಗೆ ಬೇರೆ ಬೇರೆ ವ್ಯವಸ್ಥೆ ಬೇಕು ಅನ್ನುವಂಥದ್ದನ್ನ ಈಗಾಗಲೇ ಅನ್ನೋದ್ರ ಬಗ್ಗೆ, ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಪವಿತ್ರ ಗೌಡರ ಪರ ವಕೀಲರಾಗಿರ್ತಕ್ಕಂಥ ಬಾಲನ್ ಅವರು ಇದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ ದರ್ಶನ್ ಅವರು ಕೂಡ ಏನಂತಂದ್ರೆ ನನಗೆ ಇಂಥದ್ದೇ ಊಟ ಬೇಕು ಅನ್ನೋಂಥದ್ದು ಹಾಕಿದ್ರು, ಆದ್ರೆ ಈಗ ಕೋರ್ಟ್ ಆಗಲಿ ಮಾನ್ಯತೆ ಮಾಡಲಿಲ್ಲ. ಈಗ ಅದಕ್ಕೆ ಪೂರಕ ಎಂಬಂತೆ A1 ಆರೋಪಿ ಆಗಿರೋ ಪವಿತ್ರ ಗೌಡರು ಕೂಡ ಏನಂತ ನನಗೆ ಮನೆ ಊಟ ಬೇಕು ಅಂತಿದ್ದಾರೆ, ಜೊತೆಗೆ ಅನೇಕ ಬೇರೆ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಸೊ ಅದು ಆಗ್ಬೋದಾ, ಸಾಧ್ಯತೆ ಇದೆಯಾ ಸರ್? ನೋಡಿ, ಪ್ರಿಸನ್ನಲ್ಲಿ ಇರೋರಿಗೆ ಹಕ್ಕುಗಳಿದೆ. ಹಕ್ಕುಗಳಲ್ಲಿ ಊಟದ ಹಕ್ಕು, ಊಟ ಅವ್ರಿಗೆ ಬೇಕಾದ್ದು ಕೊಡಬೇಕು ಅನ್ನೋದು ಪ್ರಿಸನ್ ಮ್ಯಾನ್ಯೂಲ್ನಲ್ಲಿ ಇದೆ. ಈಗ ಇನ್ಕಮ್ ಟ್ಯಾಕ್ಸ್ ಪೇಯಿ ಅವರು ಅಡುಗೆ ಕೂಡ ಮಾಡ್ಕೋಬೋದು, ಜೈಲ್ ಒಳಗಡೆ ಅಡುಗೆ ಮಾಡ್ಕೋಬೋದು. ಜೈಲ್ ಒಳಗಡೆ ಕ್ಯಾಂಟೀನ್ ಇದೆ, ಹಣ್ಣು ಸಿಗುತ್ತೆ, ಬೇಕ್ರಿ ಐಟಮ್ ಸಿಗುತ್ತೆ, ಖರೀದಿ ಮಾಡ್ಕೋಬೋದು. ಕೆಲವರಿಗೆ ಡಯಾಬಿಟಿಕ್ ಇರುತ್ತೆ, BP ಇರುತ್ತೆ, ಇಂಥ ಊಟನೇ ತಿನ್ನಬೇಕಂದಿರುತ್ತೆ, ಅವರು ಮನೆ ಊಟ ಕೂಡ ತರಿಸ್ಕೋಬೋದು. ಇದೆಲ್ಲ ದೊಡ್ಡ ಡೀಲ್ ಅಲ್ಲ, ಇದು ಪ್ರಿಸನ್ ಮ್ಯಾನ್ಯೂಲ್ನಲ್ಲಿ ಇದೆ. ಪವಿತ್ರ ಗೌಡ ಅಂತ ಬಂದಾಗ ನಾನು ಒಂದು ಪೆಟಿಷನ್ ಹಾಕಿದ್ದು ನಿಜ, ಬಟ್ ನ್ಯಾಯಾಧೀಶರು ಪ್ರತ್ಯೇಕವಾಗಿ ಒಂದು ಪೆಟಿಷನ್ ಹಾಕ್ಯಾನ. ಬಟ್ ನಾಳೆ ಇದ್ದು ನಾವು ಪೆಟಿಷನ್ ಹಾಕ್ತೀವಿ. ಫುಡ್ ಬೇಕಾಗುತ್ತೆ, ಮನೆ ಊಟ ಬೇಕಾಗುತ್ತೆ ಅವರಿಗೆ, ಅಂಥ ಊಟನೇ ಅದಕ್ಕೆ ಪ್ರಿಸನ್ ಮ್ಯಾನ್ಯೂಲ್ನಲ್ಲಿ ಅವಕಾಶ ಇದೆ. ಅಷ್ಟೇ, ಮನೆ ಊಟ ಬೇಕು, ಇನ್ನೊಂದು TV ಬೇಕು, ಬೇರೆ ಸವಲತ್ತು ಬೇಕು, ಅದು ಗ್ರ್ಯಾಂಟ್ ಆಗಿದೆ. ಈಗ ಇರೋದು ಮನೆ ಊಟ, ಅದು ಪ್ರಿಸನ್ ಮ್ಯಾನ್ಯೂಲಲ್ಲಿ ಅವಕಾಶ ಇದೆ. ಸುಮಾರು ಜನಕ್ಕೆ ನಾನೇ ಪೆಟಿಷನ್ ಆಗಿ ಅಲೋ ಆಗಿದೆ ಅದೇ ಜೈಲಲ್ಲಿ. ಮನೆ ಊಟ ಕೆಲವ್ರಿಗೆಲ್ಲ ಈಗ ಹೋಗ್ತಾನೆ ಇದೆ. ಜಯಲಲಿತ ಅವರು ಜೈಲಲ್ಲಿದ್ದರು, ಡೈಲಿ ಇಡ್ಲಿ ವಡೆ ಹೋಗ್ತಿತ್ತು. ಕೆಲವ್ರಿಗೆಲ್ಲ ಒಳ್ಳೆ ಊಟ ಹೋಗ್ತಾನೆ ಇದೆ. ಇದೆಲ್ಲ ನೋಡಿದ್ವಿ. ಇದು ಪ್ರಿಸನ್ ಮ್ಯಾನ್ಯುಯಲಲ್ಲಿ, ಪ್ರಿಸನ್ ರೂಲ್ಸಲ್ಲಿ ಇದೆ. ಈಗ ನೀವು ಆಲ್ರೆಡಿ ಈಗ ಅಲ್ಲಿ ವಾದ ಮಾಡಿದಿರಿ. ಸೊ ಆ ರೇಣುಕಾ ಸ್ವಾಮಿಯವರ ಏನು ತಂದೆ ತಾಯಿ ಆಗಿರ್ಬೋದು, ಅವ್ರ ಸಂಬಂಧಿಕರಾಗಿರ್ಬೋದು, ಎಲ್ಲರೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ದ್ವಂದ್ವ ಹೇಳಿಕೆ. ಇದು ಏನಾದರೂ ಹೊರ ಆಗುತ್ತಾ ಆರೋಪಿಗಳಿಗೆ ಅಂತ? ಏನೂ ಆಗೋದಿಲ್ಲ. ನಾನು ಏನು ಹೇಳಿದೆ ಏನಿದೆ, ಈಗ ರೇಣುಕಾ ಸ್ವಾಮಿ ಅವ್ರ ತಂದೆ ತಾಯಿಗಳು ಅವರು ಕೊನೆಯದಾಗಿ ರೇಣುಕಾ ಸ್ವಾಮಿಯನ್ನು ಯಾವತ್ತು ಎಷ್ಟು ಗಂಟೆಗೆ ನೋಡಿದ್ರು ಅನ್ನೋದು ಒಂದು. ಅವ್ರು ಫೋನ್ ಮಾಡಿದ್ದಾರೆ ಅಂದು ಅವರ ಕೇಸು. ನಾವು ಫೋನ್ ಎಷ್ಟು ಗಂಟೆಗೆ ಮಾಡಿದ್ರಂದು. ನನ್ನ ಕ್ರಾಸ್ ಎಕ್ಸಾಮಿನೇಷನ್ ಪೂರ್ತಿ ಇದನ್ನೇ ಸುಡ್ತಾ ಇರುತ್ತೆ. ಅದನ್ನು ಬಿಟ್ಟು ಹೊರಗೆ ಹೋಗಲೇ ಇಲ್ಲ. ಅದೇ ಚೌಕಟ್ಟು, ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಕೇಳಿ ಅಷ್ಟಕ್ಕೆ ಬಿಟ್ಟಿದ್ದೀನಿ. ಒಬ್ಬರಿಗೆ ಹಂಗೆ ಕಾಣ್ತಾ ಇದೆ, ಮೇಲ್ನೋಟಕ್ಕೆ ಹಂಗೆ ಕಾಣ್ತಾ ಇದೆ. ಆ ಎಮ್ಮನೆ ಯಾಕೆ ಇದರಲ್ಲಿ ಫಿಕ್ಸ್ ಮಾಡಿದ್ರಂದೇ ಗೊತ್ತಿಲ್ಲ. ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಗೊತ್ತಾಗುತ್ತೆ. ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಬಾಲನ್ ಅವರ ಮಾತಾಗಿದೆ.